ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ನಾನು ಮಾಡ್ತೀನಿ, ಸರಿನಾ? ಏನೇನು ಐಡಿಯಾ ಬೇಕು ಹೇಳಿ, ಹೆಂಗೆ ಕಡಿಮೆ ರೇಟು ಸಿಕ್ಕುತ್ತಂತ ಕೇಳಿ, ನಾನು ಹೇಳ್ತೀನಿ. ಬೇಕಂದರೆ ತಲೆನೇ ಕೆಡಿಸ್ಕೊಂಬೇಡಿ, ತುಂಬಾ ಸೂಪರ್ ರೇಟಿಗೆ ಸಿಗುತ್ತೆ. ನಮಸ್ಕಾರ ಬೆಂಗಳೂರು. ಇವತ್ತು ನೋಡ್ಬೋದು ಕ್ಲೈಮೇಟು, ರೋಡ್ ಚೆನ್ನಾಗಿದೆ, ಚಳಿ ಇದೆ ಕ್ಲೈಮೇಟು. ಬಟ್ ಏನಂದರೆ ಹೋಗಬೇಕು ಕೆಲಸಕ್ಕೆ, ರೋಡ್ ಜಾಸ್ತಿ ಬಂದಿದೆ ಅಂತ ಇವತ್ತು. ಸೊ ಬೆಳಗ್ಗೆ ಫ್ರೆಶ್ ಅಪ್ ಹಾಕೊಂಡು ಆಫೀಸ್ ಕಡೆ ಹೋಗ್ತಾ ಇದ್ದೀನಿ. ಲೋಡ್ ಬೇರೆ ಜಾಸ್ತಿ ಬಂದಿದೆ ಅಂತೆ, ಬೇಗ ಬೇಗ ಬೇರೆ ಮುಗಿಸ್ಬೇಕು. ಸದ್ಯಕ್ಕೆ ನಿನ್ನೆ ಥರ ಕ್ಲೈಮೇಟ್ ಇರಲಿ ಅಪ್ಪ, ಏನಕ್ಕಾದ್ರೆ ಮಳೆ ಬಂದಿಲ್ಲ, ಏನೂ ಇಲ್ಲ. ನಿನ್ನೆ ಯಾವುದೇ ಥರ ಕ್ಲೈಮೇಟ್ ಇದ್ದರೆ ಮಸ್ತಾಗಿ ಮಾಡ್ಬೋದು ಕೆಲಸ. ಹನಿ ಮಳೆ ಏನಾದರೂ ಬಂದರೆ ಕೆಲಸನೇ ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಆಫೀಸ್ಗೆ ಹೋಗಿ ಎಲ್ಲೆಲ್ಲಿ ಕೊಡ್ತೀನಿ, ಅನ್ಬಾಕ್ಸಿಂಗ್ ಮಾಡ್ತೀನಿ. ಯಾವ ಫೋನ್ ಇವತ್ತು ಅವ್ರು ಆರ್ಡರ್ ಮಾಡಿದ್ದಾರೆ, ನೋಡೋಣ, ಅನ್ಬಾಕ್ಸಿಂಗ್ ಮಾಡೋಣ. ನಾನು ತುಂಬ ಖುಷಿ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡೋದಕ್ಕೆ. ನೀವು ಖುಷಿ ಇದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ತುಂಬಾ ಆರ್ಡ್ರ್ ಬಂದಿದೆ. ಫಸ್ಟ್ನೇ ಆರ್ಡ್ರ್ ಬಂದ್ಬಿಟ್ಟು ಇಲ್ಲಿ ಗೊಲ್ಲಹಳ್ಳಿಯಲ್ಲಿದೆ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಗ್ಯಾಲಕ್ಸಿ ವಾಚ್ 6 ರೈಟ್. ಇಲ್ಲೊಂದು ಆರ್ಡ್ರ್ ಮುಗೀತು, ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗ್ತಾಯಿದ್ದೀನಿ. ಶಿಕಾರಿ ಪಾಳ್ಯದಲ್ಲಿ ಒಂದು ಆರ್ಡ್ರ್ ಇದೆ, ಅದು ನೋಡೋಣ ಅವ್ರೇನು ಆರ್ಡ್ರ್ ಮಾಡಿದ್ದಾರೆ, ಅನ್ಬಾಕ್ಸಿಂಗ್ ಮಾಡೋಣ. ಸೊ ಗೇಟ್ ಹತ್ರ ವೀಡಿಯೋ ಮಾಡೋಕ್ಕಾಗಿಲ್ಲ, ಶಿಕಾರಿ ಪಾಳ್ಯದಲ್ಲಿ ಬಂದಿದ್ದೀನಿ, ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ಏನಕ್ಕಾದ್ರೆ ಕಸ್ಟಮರ್ ಹತ್ರ ಮಾತಾಡ್ಕೊಂಡಿದ್ದೆ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ನೋಡೋಣ ಅವ್ರು ಏನು ಅನ್ಬಾಕ್ಸಿಂಗ್ ಮಾಡ್ತೀನಿ ನಾನು. ನೋಡಿ ನೀವು ಅವ್ರು ಏನು ಆರ್ಡ್ರ್ ಮಾಡಿದ್ದಾರೆ ಅಂತ. Redmi 12 5G ಸರ್. ಓಕೆ, ಅವರು Redmi 12 ಆರ್ಡ್ರ್ ಮಾಡಿದರು, 5G ಫೋನು. ನೋಡಿದ್ರಲ್ಲ, ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ನಿಮಗೆ? ಮತ್ತೆ ಇನ್ನೊಂದು ಫೋನ್ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಹೋಗ್ತೀನಿ, ಅದು ಏನು ಆರ್ಡ್ರ್ ಮಾಡಿದ್ದಾರೆ ನೋಡೋಣ, ಓಕೆನಾ? ನೀಲಾದ್ರಿ ಕಡೆ ಹೋಗ್ತಾಯಿದ್ದೀನಿ. ನೀಲಾದ್ರಿಯಲ್ಲಿ ಒಂದು ಸುಮಾರು 5 6 7 ಏನೋ ಆರ್ಡ್ರ್ ಇದೆ. ನೋಡೋಣ ಎಷ್ಟಾಗುತ್ತೆ ಅನ್ಬಾಕ್ಸಿಂಗು, ಎಷ್ಟು ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಗ್ಯಾಲಕ್ಸಿ ಟ್ಯಾಬ್ S9 FE ಪ್ಲಸ್ ರೈಟ್ ಸರ್. ಅವರು ನೋಡಿದ್ರಲ್ಲ ನೀವು, ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ S9 ಪ್ಲಸ್ FE ಟ್ಯಾಬ್ ಆರ್ಡ್ರ್ ಮಾಡಿದ್ದು. ಸಕ್ಕತ್ತಾಗಿತ್ತು, ನನಗಂತೂ ಮಿಂಟ್ ಕಲರಲ್ಲಿತ್ತು. ವಾವ್, ಐ ಲೈಕ್ ದಟ್. ನಿಮ್ಗೆ ಇಷ್ಟ ಆಯಿತಾ? ಸೀರಿಯಸ್ಲಿ ಕಮೆಂಟ್ ಮಾಡಿ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗ್ತಾಯಿದ್ದೀನಿ. ಅವ್ರು ಏನು ಆರ್ಡ್ರ್ ಮಾಡಿದ್ದಾರೆ ಅದು ಅನ್ಬಾಕ್ಸಿಂಗ್ ಮಾಡೋಣ, ನೋಡೋಣ. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬೇಡ್ಕೊಂಡಿದ್ದೆ, ಏನು ಮಳೆ ಬರಬಾರ್ದು, ಚೆನ್ನಾಗಿರುತ್ತೆ ಕೆಲಸ, ಮಸ್ತಾಗಿ ಮಾಡ್ಬೋದು ಅಂದ್ಕೊಂಡೆ. ನೋಡಿದ್ರಲ್ಲ ನೀವು, ಹೆಂಗೆ ಹನಿ ನೀರು ಬೀಳ್ತಾಯಿದೆ. ಅಯ್ಯೋ, ಇರಿಟೇಷನ್ ಆಗುತ್ತೆ ಮತ್ತೆ. ಅಯ್ಯಪ್ಪ ಸ್ವಾಮಿ, ಒಂದೇ ಸಲ ಜೋರಾಗಾದರೂ ಬಂದರೆ ಚೆನ್ನಾಗಿರ್ತಾಯಿತ್ತು. ಏನಕ್ಕಂದರೆ ಜೋರಾಗಿ ಬಂದಿರೋ ಮಳೆ ಬೇಗ ಸ್ಟಾಪ್ ಆಗಿಬಿಡುತ್ತೆ. ಲೈಟ್ ಹೊಡಿಯೋದೆಲ್ಲ ಹೊಡಿತಾನೇ ಇರುತ್ತೆ. ತುಂಬ ಇರಿಟೇಷನ್ ಆಗ್ತಾಯಿದೆ ನನಗಂತೂ ಕೆಲಸ ಮಾಡೋದಕ್ಕೆ. ಈ ಥರ ಮಾಡೋದ್ರಲ್ಲಿ ಹೆಂಗೆ ಡೆಲಿವರಿ ಕೆಲಸ ಮಾಡ್ಕೊಂಡಿರೋದು ಆಗಲ್ಲ, ತುಂಬ ಕಷ್ಟಪ್ಪ ಸ್ವಾಮಿ. ಗ್ಯಾಲಕ್ಸಿ S23 ಅಲ್ವಾ? ಸದ್ಯಕ್ಕೆ ಥ್ಯಾಂಕ್ ಗಾಡ್ ಅದೊಂದು ಆರ್ಡ್ರ್ ಮುಗಿಸ್ಕೊಂಡೆ.
ಮಳೆ ಬೇರೆ ಸ್ಟಾಪ್ ಆಗಿತ್ತು, ಬಟ್ ರೋಡೆಲ್ಲ ಕೊಚ್ಚ ಗಲೀಜಿದೆ. ರೋಡೆಲ್ಲ ತುಂಬ ಗಲೀಜಾಗಿದೆ. ಅದೊಂದು ಆರ್ಡ್ರ್ ಮುಗಿದೆ. ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗ್ತಾ ಇದ್ದೀನಿ ನಾನು. ಗ್ಯಾಲಕ್ಸಿ ಎಲ್ಲರಿಗೂ ಅರ್ಜೆಂಟ್ ಅಂತ ಇದ್ದಾರೆ ಆರ್ಡ್ರು. ನಾನು ಇಲ್ಲೇ ಇದ್ದೀನಿ, ಇಲ್ಲಿಗೆ ನಿಮ್ಮ ಜಾಗದಲ್ಲೇ ಬರ್ತೀನಿ ಅಂತ ಇದ್ದಾರೆ. ಇಲ್ಲೇ ಒಂದು ಆರ್ಡ್ರ್ ಕೊಟ್ಟೆ, ಇನ್ನೊಂದು ಆರ್ಡ್ರೂ ಇಲ್ಲೇ ಬರ್ತೀನಿ ಅಂತ ಇದ್ದಾರೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಲೆಮನ್ ಡ್ರಾಪ್ಸ್ ಹತ್ರ, ನೀಲಾದ್ರಿ. iPhone 14 Plus, right? ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರಿಗೆ ಬಂದೆ. ನೋಡಿದ್ರಲ್ಲ ಅವ್ರು ಏನು ಆರ್ಡ್ರ್ ಮಾಡಿದರು, iPhone 14 Plus. ತುಂಬಾ ಕಡಿಮೆ ರೇಟಿಗೆ ಸಿಗ್ತಾಯಿದೆ. ನೋಡಿ, ಯಾರ್ಯಾರು ತೊಗೊಬೇಕಂತ ಆಸೆ ಇದೆ ಕಾಮೆಂಟ್ ಮಾಡಿ. ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ನಾನು ಮಾಡ್ತೀನಿ, ಸರಿನಾ? ಏನೇನು ಐಡಿಯಾ ಬೇಕು ಹೇಳಿ, ಹೆಂಗೆ ಕಡಿಮೆ ರೇಟಿಗೆ ಸಿಕ್ಕುತ್ತಂತ ಕೇಳಿ, ನಾನು ಹೇಳ್ತೀನಿ. ಬೇಕಂದರೆ ತಲೆನೇ ಕೆಡಿಸ್ಕೊಂಬೇಡಿ, ತುಂಬಾ ಸೂಪರ್ ರೇಟಿಗೆ ಸಿಗುತ್ತೆ. Realme 12 Pro Plus 5G. iPhone 14 Plus, right? ನೋಡಿದ್ರ, ಇವರು iPhone 14 Plus ಆರ್ಡರ್ ಮಾಡಿದ್ರು. ಸಕ್ಕತ್ತಾಗಿ ಟ್ರೆಂಡಿಂಗಲ್ಲಿ ಹೋಗ್ತಿದೆ ಇವಾಗ iPhone 14 Plus. Edge 50 Pro sir, Motorola brand. ನೋಡಿದ್ರ, ಅವರು ಮೋಟೋರೋಲಾ Edge 50 Pro ಆರ್ಡರ್ ಮಾಡಿದ್ರು. ಸಕ್ಕದಾಗಿತ್ತು. ನೆಕ್ಸ್ಟ್ ಆರ್ಡರ್ ಕಡೆ ಹೋಗ್ತಾ ಇದ್ದೀನಿ. ಟ್ರಕ್ಕಿಗೆ ಹೋಗ್ತಾ ಇದ್ದೀನಿ. ಫುಲ್ಲು ಧೂಳು ಪಕ್ಕಕ್ಕೆ ಹೊಡಿತಿದೆ. ಅಯ್ಯಪ್ಪ ಸ್ವಾಮಿ, ಸ್ಲೋ ಮಾಡ್ತೀನಿ ಗಾಡಿ. ಕಣ್ಣೇ ತೆಗಿಯೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಿದೆ. iPhone 14 Plus ಮುಗಿಸ್ಕೊಂಬಂದೆ. ನೋಡಿದ್ರ, ಆಗಲೇ ಇಲ್ಲಿ ಹೋಗಿ ಏನೂ ಇದ್ದಿಲ್ಲ. ಇವಾಗ ನೋಡಿದ್ರೆ ಫುಲ್ ಮಳೆ ಆಗಿಬಿಟ್ಟಿದೆ. ಆರ್ಡ್ರ್ ಕೊಡ್ತಾ ಕತ್ಲು ಬೇರೆ ಆಗ್ತಾ ಬಂತು, ನೋಡ್ಬೋದು ನೀವು. ಇನ್ನೊಂದು ಆರ್ಡ್ರ್ ಕೊಡಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಅವ್ರು ಏನು ಆರ್ಡ್ರ್ ಮಾಡಿದಾರಂತ. Edge 50 Pro Motorola ಬ್ರ್ಯಾಂಡು. ಫ್ರೆಂಡ್ಸ್, ಇವಾಗ ಮಳೆ ಬೀಳ್ತಿದೆ, ಆದರೂ ನೆನ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಇನ್ನೂ ಕೆಲಸದಲ್ಲೇ ಇದ್ದೀನಿ. ಇವಾಗ ಸಂಜೆ ಮಧ್ಯಾಹ್ನ ಮೇಲೆ ನಾನು ಯಾವುದು ವೀಡಿಯೋ ಮಾಡಿಲ್ಲ. ಏನಕ್ಕಂದರೆ ಆರ್ಡ್ರ್ ಬೇರೆ ಜಾಸ್ತಿ ಇತ್ತು, ಟೈಮ್ ಬೇರೆ ಇದ್ದಿಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ಅದಕ್ಕೆ ಮಳೆ ಬೇರೆ ಬೀಳ್ತಾನೆ ಇದೆ. ನೆನೀತಾ ಇದ್ದೀನಿ, ಆದರೂ ಹೋಗ್ತಾ ಇದ್ದೀನಿ ರೂಟ್ಗೆ. ನೋಡ್ಬೋದು ನೀವು ಎಷ್ಟು ಕಷ್ಟ ಆಗುತ್ತೆ ಡೆಲಿವರಿ ಬಾಯ್ಗಂತ. ನೋಡ್ಬೋದು, ತುಂಬ ಕಷ್ಟ ಆಗುತ್ತೆ ಡೆಲಿವರಿ ಬಾಯ್ಗಳಿಗೆ ಕೆಲಸ ಮಾಡೋದಕ್ಕೆ. ನನ್ನ ಹತ್ತಂತೂ ರೈನ್ ಕೋಟ್ ಇಲ್ಲ, ಏನಿಲ್ಲ, ಆದರೂ ನೆನೀತಾ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಮೇನ್ ಕೆಲಸ ಅಲ್ವಾ, ದುಡಿದ್ರೇ ಇದು. ಇವಾಗ ಮುಗಿಸಿದ್ದೀನಿ ಕೆಲಸ, 12:30 ಆಯಿತು.